ಹಾಯ್ ಹಾಯ್ ಮಾಡಪ್ಪ. ಹಾಯ್ ಏನು ಗುಡ್ ಮಾರ್ನಿಂಗ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ನಾವು ಎಲ್ಲಿಗೆ ಹೋಗ್ತಿರೋದಂದರೆ ನಾವು ಆಮೇಲೆ ನಮ್ಮ ಅಕ್ಕ ಫ್ಯಾಮಿಲಿ ನೋಡಿ, ಇಲ್ಲಿ ನಮ್ಮ ಅಕ್ಕ ಮಾವ ಇದ್ದಾರೆ, ಅಲ್ಲಿ ನಮ್ಮ ಬಾಬಾ ಗಾಡಿ ಓಡಿಸ್ತಾರೆ. ಹಾಯ್ ಅನ್ನಿ ಬಾಬಾ. ಹಾಯ್. ಇಲ್ಲಿ ನಮ್ಮ ಗುಡ್ಡಿಮಾ ಮತ್ತು ನಾನು ಎಲ್ಲಿಗಪ್ಪ ಹೋಗ್ತಿರೋದು ಅಂತ ಅಂದರೆ, ನಾವು ಇವತ್ತು ಹೋಗ್ತಿರೋದು ಈಶಾ ಫೌಂಡೇಶನ್ಗೆ. ಯಾಕಂದರೆ ನಮ್ಮ ಬಾವ ಹೊಸ ಕಾರ್ ಇಸ್ಕೊಂಡವ್ರೆ, ಅದಕ್ಕೋಸ್ಕರ ನಮ್ಮ ಫಸ್ಟ್ ಶಾರ್ಟ್ ಟ್ರಿಪ್ಪು. ಅದಕ್ಕೋಸ್ಕರ ಇವತ್ತು ನಾವು ಈಶಾ ಫೌಂಡೇಶನ್ ಕಡೆಗೆ ಹೋಗ್ತಿದ್ದೀವಿ. ಬನ್ನಿ, ಇವತ್ತಿನ ಡೇಯಲ್ಲಿ ನಾವು ಏನೇನು ಮಾಡ್ತೀವಿ, ಹೇಗೆ ಎಂಜಾಯ್ ಮಾಡ್ತೀರಿ ಎಲ್ಲ ನಿಮಗೂ ತೋರಿಸ್ತೀನಿ. ವಿಡಿಯೋ ಫುಲ್ ನೋಡಿ ಎಂಜಾಯ್ ಮಾಡಿ. ಸಿಗೋಣ ಮುಂದೆ, ಬನ್ನಿ ಇವಾಗ. ಫ್ಯಾಮಿಲಿ ಪ್ರತಿಯೊಬ್ಬರು ಲೈಫಲ್ಲಿ ಇಲ್ಲಿಂದಾನೇ ಎಲ್ಲ ಸ್ಟಾರ್ಟ್ ಆಗೋದು. ಪ್ರೀತಿ, ಪ್ರೇಮ, ನಗು, ಅಳು ಇದೆಲ್ಲ ನಮ್ಗೆ ಅರ್ಥ ಆಗೋದೇ ಈ ಒಂದು ಫ್ಯಾಮಿಲಿಯಿಂದ. ಏನೋ ಒಂಥರ ಖುಷಿ, ಏನೋ ಒಂಥರ ದುಃಖ, ಬಟ್ ಏನೋ ಒಂಥರ ಇನ್ನರ್ ಫೀಲಿಂಗ್ಸು. ಬಟ್ ನಾವು ಹೇಗೆ ಇದ್ರು, ಏನೇ ಮಾಡಿದ್ರು ನಮ್ಮ ಜೊತೆಗೆ ಕೊನೆವರೆಗೂ ಇರೋದು ಈ ಒಂದು ಫ್ಯಾಮಿಲಿ ಮಾತ್ರ. ಹಾಡಾಡು. ಹಾಡಂತ ಹೇಳಪ್ಪ. ಹಾಡು ಹಾಡು ಹಾಡಾಡು ಗುಡಿಯ. ಇಲ್ಲಿ 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 ನೋಡ್ಕೊಂಡು ಹಾಡಾಡು. ಫೈನಲಿ ಇವಾಗ ಈಶಾ ಫೌಂಡೇಶನ್ಗೆ ರೀಚ್ ಆಗಿದ್ದೀವಿ. ನಾವು ಫಸ್ಟ್ ಟೈಮ್ ಬರ್ತಿರೋದು, ಎಲ್ಲರೂ ಫಸ್ಟ್ ಟೈಮ್ ಬಂದಿರೋದು. ನಾನು ಒಬ್ಬನೇ ಒಂದೆರಡು ಸತಿ ಬಂದಿದ್ದೀನಿ, ಇದರೆಲ್ಲ ಫಸ್ಟ್ ಟೈಮೇ ಬರ್ತಿರೋದು. ಇಲ್ಲ ಬನ್ನಿ ಬನ್ನಿ. ಸ್ನೇಹಿತರೆ, ಇವಾಗ ರೀಚ್ ಆದ್ವಿ. ನಮ್ಮ ಫಸ್ಟ್ ಟೈಮ್ ಬರ್ತಿರೋ ನಮ್ಮಗೆ ಹೇಗೆ ಅನಿಸ್ತಿದೆ ಅಂತ ಕೇಳೋ. ಹೇಗೆ ಅನಿಸ್ತಿದೆ? ಓ, ಸಖತ್ತಾಗೈತೆ. ಹಾಂ, ಸಖತ್ತಾಗೈತೆ. ಆಮೇಲೆ ಅಷ್ಟೇನಾ? ಏನು ಹೇಳಿ ಸಖತ್ತಾಗೈತೆ ಅಂತ. ಹಾಂ, ನೀವು ಫಸ್ಟ್ ಟೈಮ್ ಬರ್ತಿರೋದು? ನಾನು ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಇದೆ? ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಾನು ಒಂಥರ ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿದೆ. ಬರೀ ಎಲ್ಲ ನಾವು ಈ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೋಗಿ ಗ್ರೂಪಲ್ಲಿ ಆಗ್ತಿದ್ರು. ಒಂದ್ಸರಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಬಂದಿರೋದು. ವೆರಿ ನೈಸ್ ಟೈಮ್. ಅಕ್ಕ, ನಾನೇನಲ್ಲಿ ಫಸ್ಟ್ ಟೈಮ್ ಅಲ್ಲ ಬಂದಿರೋದು, ಹೇಳಿ ಹೆಂಗೆ ಅನಿಸ್ತೈತೆ ಅಂತ. ತುಂಬ ಡಿವೈನ್ ಆಗಿದೆ ಪ್ಲೇಸು, ತುಂಬ ಪೀಸ್ಫುಲ್ ಆಗೂ ಇದೆ. ಹಾಂ, ಇಟ್ಸ್ ನೈಸ್. ನೋಡಿ ಸ್ಟ್ಯಾಚು ಹೇಗಿದೆ. ನಾನು ಅವಾಗ ಬಂದಿಲ್ಲ, ಇಷ್ಟೊಂದು ಪರ್ಫೆಕ್ಟಾಗಿ ಫಿನಿಶಿಂಗ್ ಎಲ್ಲ ಇದ್ದಿಲ್ಲ. ನಾನು ಅರೌಂಡ್ ಆಯಿತು ಆಲ್ಮೋಸ್ಟ್ 1 year ಆಯಿತು ಅನಿಸುತ್ತೆ ನಾನು ಬಂದು ಲಾಸ್ಟ್ ಟೈಮ್. ಇವಾಗ ಹೇಗಿದೆ ಗುಡಿಮ, ಹೇಗಿದೆ? ಹಾಂ, ನಿಮ್ಮ ಅಭಿಪ್ರಾಯ ಅಂತ ಹೇಳ್ರಿ. ಹೇಳಿ. ಸೂಪರ್.
ಕಣ್ಣಿಗೆ ರೆಪ್ಪೆ. ಸ್ನೇಹಿತರೆ, ಇವಾಗ ವಿಡಿಯೋ ಫೋಟೋಶೂಟು ಎಲ್ಲ ಮಾಡ್ಕೊಂಡ್ವಿ. ಎಲ್ಲರಿಗೂ ಫುಲ್ ಪೀಸ್ಫುಲ್ಲಾಗಿ ಅನಿಸಿದೆ ಈ ಜಾಗಕ್ಕೆ ಬಂದು. ಏನಂದರೆ ಬಿಸಿಲು ಜಾಸ್ತಿ, ನೆಲ ಎಲ್ಲ ಫುಲ್ಲು ಬಿಸಿ ಬಿಸಿ ಇದೆ. ಏನೋ ಸಾಯಂಕಾಲ ಬಂದಿದ್ರೆ ಲೈಟ್ಗಳು ಬೇರೆ ಇರ್ತಿತ್ತಂತೆ. ನೆಕ್ಸ್ಟ್ ಟೈಮ್ ಅಮ್ಮನ ಕರ್ಕೊಂಬಂದು ಸುಳ್ಳು ಹೇಳ್ತಾನೆ. ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ. ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕು, ಅಮ್ಮನ ಕರ್ಕೊಂಬರ್ತೀನಿ ನೆಕ್ಸ್ಟ್ ಟೈಮು. ಸಾಯಂಕಾಲ ಒಂದು ನೈಟ್ ಒಂದು 7 o'clock ಹಂಗೆ ಇಲ್ಲಿಗೆ ಬರೋ ಥರ ಬಂದು ಲೈಟಿಂಗ್ ಎಲ್ಲ ನೋಡಿಕೊಂಡು ಹೋಗೋದು. ನಾನು ಇವತ್ತರೆಗೂ ಲೈಟಿಂಗ್ ನೋಡಿಲ್ಲ ಇಲ್ಲಿ. ನಾನು ಲೈಟಿಂಗ್ ಒಂದ್ಸತಿ ನೋಡಬೇಕು. ಸರಿ ಸ್ನೇಹಿತರೆ, ಸಿಗ್ತೀನಿ ಇವಾಗ ಇಲ್ಲಿಂದ ಹೋಗಿ ಕಾರ್ ಹತ್ರ ಹೋಗಿ ಹತ್ಕೊಂಡು ಆಮೇಲೆ ಅಲ್ಲಿಂದ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಹೋಗೋದೇ ಇಲ್ಲ ಅಲ್ಲಿಗೆ ಹೋಗೋದು ಡೈರೆಕ್ಟ್ ಅಂತ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ ನಾನು ಎಲ್ಲಿಗೆ ಹೋಗ್ತೀನಿ ಅಂತ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನೀವು ವೀಡಿಯೋ ನೋಡ್ತಾರಿ, ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತೀರಿ ಅಂತ. ಈ ಥರ ಇವಾಗ ನಾವು ಬಂದಿರೋದು ವೀಕ್ಸ್ ಆ್ಯಂಡ್ ಟೀತ್ ಎಕೋ ಪಾರ್ಕ್ಗೆ. ಇದು ಎಲ್ಲಂತಾರೆ ಇರೋದು, ಇಲ್ಲಿ ನೋಡಿ, ಇಲ್ಲಿ ಇಶಾ ಫೌಂಡೇಶನು. ಇಲ್ಲಿ ಬಂದರೆ ಇಲ್ಲೇ ವೀಕ್ಸ್ ಆ್ಯಂಡ್ ಟೀತ್ ಎಕೋ ಪಾರ್ಕ್ ಅಂತ. ಇಲ್ಲಿ ಬಂದು ಏನಂತಾರೆ ವೆರೈಟೀಸ್ ಆಫ್ ಅನಿಮಲ್ಸು. ಬನ್ನಿ ನಿಮ್ಗೆ ಇಲ್ಲಿ ಏನೇನೈತೆ ಅಂತ ತೋರಿಸ್ತೀನಿ ನಿಮಗೆ ಒಳಗಡೆ ಹೋಗ್ಬಿಟ್ಟು. ಐತೆ ನೋಡಿ, ಎಂಟ್ರಿ ಆಗಿದ ತಕ್ಷಣ ಪಾರಿವಾಳಗಳು. ಅಲ್ಲಿ ವೈಟ್ ನೋಡು, ಇಲ್ಲಿ ನೋಡಿ ಕಾಲ್ಗೆ ಹಾಕೊಂಡು ನಡ್ಸ್ಕೊಂಡು ಹೋಗೋದಾಯ್ತು. ಇದ್ರ ಹೆಸರು ರೇಡಿಯೇಟ್ ಸ್ಲೈಡರ್ಸ್ ಅಂತ. ಇದ್ರ ಕಿವಿ ಹತ್ರ ಆರೆಂಜಿಶ್ ರೆಡ್ ಕಲರ್ ಇದೆಯಲ್ಲ, ಅದಕ್ಕೆ ರೇಡಿಯೇಟ್ ಸ್ಲೈಡರ್ ಅಂತ ಕರೀತಾರೆ. ಮನೆಗಳಲ್ಲೆಲ್ಲ ಸಾಕ್ತಾರಲ್ಲ ಯೂಶಲಿ, ಅದಿದೆ ಬ್ರೀಡ್ ಇರುತ್ತೆ. ಇದು ಬಂದ್ಬಿಟ್ಟು ಟೆರಾಪೆನ್ ಅಂತ. ವಾಟರಲ್ಲೂ ಇರುತ್ತೆ, ಲ್ಯಾಂಡ್ ಮೇಲೂ ಇರುತ್ತೆ. ವಾಟರಲ್ಲಿ ಸ್ವಿಮ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದು ವೆಬ್ ಫೀಟ್ ಇದೆ ಆ್ಯಂಡ್ ಶಾರ್ಪ್ ನೇಲ್ಸ್ ಇದೆ, ಬಿಕಾಸ್ ಇದು ಓಡಾಡಲಿಕ್ಕೆ ಅಂತ. ಎಕ್ಸಾಕ್ಟ್ಲಿ ಎವ್ರಿ ಇಯರ್ 1/2 inch ಗ್ರೋ ಆಗುತ್ತೆ ಇದು. ಸೊ ಮ್ಯಾಕ್ಸಿಮಮ್ ಸೈಜ್ ಬಂದ್ಬಿಟ್ಟು ಅದರಷ್ಟು ದೊಡ್ಡದಾಗುತ್ತೆ ಇದು, ಒಂದು ಕಾಯಿ ಅಷ್ಟು. ಸ್ನೇಹಿತರೆ, ಇವಾಗ ನಮ್ಮ ಅಕ್ಕ ಹಿಡ್ಕೊಂಡವ್ರೆ. ಈ ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಮಾಸ್ಕೋ ಡಕ್ಕು, ಲೈಫ್ ಸ್ಪ್ಯಾನ್ ಬಂದು 8 to 12 years. ಇದು ಯಾವುದೋ ಡೊಮ್ಯಾಸ್ಟಿಕ್ ಗೂಸ್ ಅಂತ. ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಸ್ನೇಹಿತರೆ, ನಾವು ಫೀಡ್ ಮಾಡ್ತಾ ಇದ್ದೀವಿ. ಅದು ಹೆಸರು ಕೈಯುಗ ಅಂತ. ಸೊ ನಿಮ್ಗೆ ಸನ್ಲೈಟ್ ಶೇಡ ಬಂದರೆ ಅದು ಒಂಥರ ಶೈನಿಂಗ್ ಕಲರ್ ಚೇಂಜ್ ಆಗುತ್ತೆ. ಸೊ ಪಿಕಾ ಕಲರ್, ಪರ್ಪಲ್, ಬ್ಲೂ ಆ ಥರ ಕಲರ್ಸ್ ನಿಮಗೆ ಚೇಂಜ್ ಆಗುತ್ತೆ. ಇದೆಲ್ಲ ಇದೆಯಲ್ಲ ವೈಟ್ ಕಲರ್, ಅದ ಹೆಸರು ಕಾಲ್ ಡಕ್ ಅಂತ. ಸೊ ಇದು ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಫಾರೆಸ್ಟ್ ಏರಿಯಾಗಳಲ್ಲಿ ಅದರ್ ಅನಿಮಲ್ಸ್ನ ಅಟ್ಯಾಕ್ ಮಾಡೋಕ್ಕೆ ಈ ಥರ ಡಕ್ಗಳೆಲ್ಲ ಯೂಸ್ ಮಾಡಿದ್ದಾರೆ. ಈ ಥರ ಇದೇನು ಮೌಂಟೇನ್ ಗೋಟ್ ಅಂತೆ. ಇದ್ರ ಲೆಗ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತೆ ಮೌಂಟೇನ್ಸ್ ಎಲ್ಲ ಹತ್ತಕ್ಕೆ. ಟರ್ಕಿ ಕೋಳಿ ಇದು. ಪ್ಲೇಸ್ ಏನೋ ಒಂಥರ ಚೆನ್ನಾಗೈತೆ ಸ್ನೇಹಿತರೆ. ಹಾಂ, ಏನು ಮಾಡಲ್ವಾ ಅದು ಜೊತೆ ಅಷ್ಟೊಂದು ಹಾಡಿಲ್ಲ, ಸಾಫ್ಟ್. ಇವಾಗ ಚಿಕ್ಕ ಮೇರಿ 5 months ಅಷ್ಟೇ. ಸೊ ಈ ಥರ ರ್ಯಾಬಿಟ್ಸ್. ಯೂಸ್ ಮಾಡ್ತಾರೆ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ಲ್ಯಾಬಲ್ಲಿ, ಮೆಡಿಸನ್, ಇಂಜೆಕ್ಷನ್. ಇದು ಆಡಕ್ಕೆ ಅವುಗಳ ಆಡಕ್ಕೆ ಬಿಡ್ರಿ. ಈ ಆಡಕ್ಕಲ್ಲ, ಹತ್ತಕ್ಕೆ ಅನ್ಸುತ್ತೆ. ಇದನ್ನ ಹತ್ತಕ್ಕೆ ಸೊ ಒಂದು ಆಫ್ರಿಕನ್ ಬಾಲ್ ಪೈಥಾನ್ ಅಂತ. ಸೊ ಇದೆಲ್ಲ ಕನ್ಸ್ಟ್ರಿಕ್ಟರ್ಸ್ ಅಂತ ಹೇಳ್ತೀವಿ. ಯೂಶಲಿ ಹಾವುಗಳಲ್ಲೂ 2 ಥರ ಬರುತ್ತೆ. ವಿಷ ಇರೋ ಜಾತಿಗಳು ಬೇರೆ, ವಿಷ ಇಲ್ಲದೇ ಇರೋ ಜಾತಿಗಳು ಬೇರೆ.
ವಿಷ ಇರೋ ಜಾತಿಗಳಿಗೆ ಫ್ಯಾಂಕ್ಸ್ ಅಂತ ಹೇಳ್ತೀವಿ, ಎರಡಲ್ಲಿರುತ್ತೆ ಫ್ಯಾಂಕ್ಸ್ ಅಂತ ಹೇಳ್ತೀವಿ, ಅದ್ರಲ್ಲಿ ವಿಷ ಇರುತ್ತೆ. ಸೊ ಅದ್ರ ಪ್ರೇ ಐಟಮ್ಗೆ ಅದು ಇಂಜೆಕ್ಟ್ ಮಾಡಿ ಬಿಟ್ಬಿಡುತ್ತೆ. ಅಷ್ಟು ಪ್ರೇ ಐಟಮ್ ಏನಾದರೂ ಅಷ್ಟು ದೂರ ಹೋದ್ಮೇಲೆ ಸತ್ತೋಗುತ್ತೆ, ವಿಷ ರಿಯಾಕ್ಟ್ ಆಗಿ. ಅದನ್ನು ಹುಡಿಕೊಂಡು ಹೋಗಿ ಹಿಡಿದು ತಿನ್ನತ್ತೆ. ಇದ್ದಾರೆ ನಮ್ಮ ಅಕ್ಕ ಹಿಡ್ದವಳೆ. ಹೆಂಗ ಅನ್ಸ್ತಾ ಇದ್ದಾಗ ನಮ್ಮ ಅಕ್ಕ ನೋಡಿ ನಗಿತ್ತು. ಗುಡಿಮಾ ಹಿಡ್ಕೋ ಬೇಡ ಇದು ಸೇಮಾ? ಎರಡು ಸೇಮ್ ಸ್ಪೀಸೀಸ್. ಕೆಳಗಡೆ ಇರೋದು ರೆಡ್ ಟೈಲ್ಡ್ ಬೋವಾ ಅಂತ, ಇದು ಸೇಮ್ ಸ್ಪೀಸೀಸ್ ಅಂತ. ಇದು ಮತ್ತು ಇದು ಕಾರ್ನ್ ಸ್ನೇಕ್ ಅಂತ. ಇದರಲ್ಲಿ ಅದ್ರ ಬಾಡಿ ಪ್ಯಾಟರ್ನ್ ನೋಡಿದ್ರೆ ಕಾರ್ನ್ಸ್ ಥರ ಇದಿರುತ್ತೆ. ಈ ಥರ ಇಲ್ಲಿ ನೋಡಿ, ಬೇಬಿನಾ ಇದೀನಾ? ಹಾಂ, ಇನ್ನು ಸ್ವಲ್ಪ ದೊಡ್ಡ ಆಗುತ್ತೆ. ಸೆಮಿ ಅಡಲ್ಟ್. ಸೊ ಇಗ್ವಾನದ್ದು ಏನಿದು ಅಂದರೆ ಅದ್ರ ಮೇನ್ ಸ್ಟ್ರೆಂತ್ ಅದ್ರ ಬಾಲ. ಸೊ ಬೇರೆ ಪ್ರಾಣಿಗಳು ಅಥವಾ ವೈಲ್ಡಲ್ಲೆಲ್ಲ ಬೇರೆ ಪ್ರಾಣಿ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದೆ, ಅದಕ್ಕೆ ಭಯ ಆಯಿತು ಅಂತಂದಾಗೆಲ್ಲ ಬಾಲದಲ್ಲಿ ಹೊಡೆಯುತ್ತೆ. ಆ್ಯಂಡ್ ಇಗ್ವಾನದ್ದು ಇನ್ನೊಂದು ಏನಂದರೆ ನೈಲ್ಸ್ ಎಲ್ಲ ಸ್ವಲ್ಪ ಶಾರ್ಪ್ ಇರುತ್ತೆ. ಇದೆಲ್ಲ ಮರದಲ್ಲಿರುವಂಥ ಜಾತಿ, ಆರ್ಬೋರಿಯಲ್ ಸ್ಪೀಶೀಸ್ ಅಂತ ಹೇಳ್ತೀವಿ, ಮರದಲ್ಲಿರುವಂಥ ಜಾತಿ. ಆ್ಯಂಡ್ ಇಲ್ಲೊಂದು ಸಣ್ಣ ಡಾಟ್ ನೋಡ್ತಾ ಇದ್ದೀರಲ್ಲ, ವೈಟ್ ಕಲರ್ ಡಾಟ್ ಇದೆ ಇಲ್ಲಿ. ಸೊ ಅದು ಅದ್ರದ್ದು ಮೂರನೇ ಕಣ್ಣು ಅಂತ ಹೇಳ್ತೀವಿ, ಅದ್ರ ಸೆನ್ಸರಿ ಗ್ಲ್ಯಾಂಡ್ ಅದು. ಸೊ ಈಗ ಅದು ಕಣ್ಣು ಮುಚ್ಕೊಂಡಿದೆಯಲ್ಲ, ಅದ್ರ ಸರೌಂಡಿಂಗ್ನೆಲ್ಲ ಅಲ್ಲಿಂದ ಸೆನ್ಸ್ ಮಾಡ್ತಾ ಇರುತ್ತೆ. ಸಾಕು ಜಾಸ್ತಿ ಹತ್ರ ಸ್ನೇಹಿತರೆ. ಇದು ಅದೇ ಸ್ಪೀಶೀಸ್, ದೊಡ್ಡದಿರ್ಬೋದು, ಗೊತ್ತಿಲ್ಲ. ನೋಡಿ ಕಲರ್ಸ್ ನೋಡಿ. ಸ್ನೇಹಿತರೆ, ಇದು ಅಮೇರಿಕನ್ ಗ್ರೇಪ್ ಪ್ಯಾರೆಟ್ ಅಂತ. ಎಲ್ಲ ಸೈಕ್ ಆಗೈತೆ. ಇಲ್ಲಿ ಪ್ಯಾರೆಟ್ಸ್, ಬರ್ಡ್ಸ್ ಬರೀ. ಹಾವೆಲ್ಲ ಇಟ್ಕೊಂಡು ಪ್ಯಾರೆಟಿಗೆ ಭಯ. ಬರ್ರೋ ಯಾರಾದ್ರು ಬರ್ರೋ. ಹತ್ರ ಹೋಗಿ ಬಾವ. ಇಲ್ಲ ಪಾಪು ನೋಡವ ಇಲ್ಲಿ ನೋಡ್ತಾ ಅಲ್ಲಿ ಹಾಯ್ ಫ್ರೆಂಡ್ಸ್, ನೋಡಿ ನಾನು ಎಷ್ಟು ಚೆನ್ನಾಗಿ ಇದೆಲ್ಲ ತಿನ್ನಿಸ್ತಾ ಇದ್ದೀನಿ. ನಾವಿದ್ದಿದ್ರು ತಿನ್ನಿಸ್ಬೇ, ಬಟ್ ಅನ್ಫಾರ್ಚುನೇಟ್ಲಿ ಒಳಗಡೆ ಮಾತ್ರ ತಿಂಡಿ ಬಿಸಾಕ್ದೈತೆ. ಹಾಂ, ಅಯ್ಯೋ ಫ್ರೆಂಡ್ಸ್ 3 ಬಂದ್ಬಿಡ್ತು ನೋಡಿ. ಕಷ್ಟವೇ, ಬೇಗ ತಿನ್ಕೊಂಡು ಹೋಗ್ರಿ ಆ ಕಡೆ. ಸಾಕು, ಬೇಗ ತಿನ್ಕೊಂಡು ಹೋಗಿ ಫ್ರೆಂಡ್ಸ್. ಎಲ್ಲ ಇದು ಉಳ್ತೀವಿ, ಹೋಗ್ರೆ ಸಾಕು. ಕ್ಲೀನಾಗಿ ಅದ್ರ ಒಳಗಡೆ ಇರೋದು ಬಿಡಿಸ್ಕೊಂಡು ಕ್ಲೀನಾಗಿ ನೀಟಾಗಿ ತಿನ್ಕೊಂಡು ಸಿಪ್ಪೆ ಎಲ್ಲ ಹಂಗೆ ಬಿಸಾಕ್ಬೇಕು. ಸೀಡ್ಸು ಸಿಪ್ಪೆ ಎಲ್ಲ ತಿನ್ನೋದು ಖಾಲಿ. ಕೊನೆಗೂ ನಮ್ದೊಂದು ಬ್ಯೂಟಿಫುಲ್ ಟೈಮ್ ಎಂಡ್ ಆಗೋ ಸಮಯ. ಈ ಈಶಾ ಫೌಂಡೇಶನ್, ಆ ಎಕೋ ಪಾರ್ಕು, ಆ ನೇಚರು, ಆ ಅನಿಮಲ್ಸು, ಆ ಬರ್ಡ್ಸು ಇವತ್ತಿನ ನಮ್ಮ ಡೇಯಲ್ಲಿ ಸಿಗದಷ್ಟು ಹ್ಯಾಪಿನೆಸ್ ಕೊಡ್ತು. ಇಲ್ಲಿಗೆ ನಮ್ಮ ಈ ಒಂದು ಬ್ಯೂಟಿಫುಲ್ 1 ಡೇ ಜರ್ನಿ ಎಂಡ್ ಆಗ್ತಿದೆ.